ಹೆಲೋ ಫ್ರೆಂಡ್ಸ್, ನಮಸ್ತೆ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಒಂದು ಸ್ವೀಟ್ ಜಾಮೂನ್ ರೆಸಿಪಿನ ತೊಗೊಂಬಂದಿದ್ದೀನಿ. ಜಾಮೂನ್ ಯಾರಿಗಿಷ್ಟ ಇಲ್ಲ ಹೇಳಿ? ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ಸ್ವೀಟ್ ಅಂದರೆ ಫಸ್ಟ್ ನೆನ್ಪು ಮಾಡ್ಕೊಂಡು ತಿನ್ನೋದು ಈ ಜಾಮೂನ್ ಅಂತ ಹೇಳ್ಬೋದು. ನೋಡ್ಬೋದು, ನಾನು ಮಾಡಿರೋದು ಇಲ್ಲಿ ಇನ್ಸ್ಟಂಟ್ ಆಶೀರ್ವಾದ್ ಮಿಕ್ಸರ್. ಹೇಗೆ ತುಂಬ ಕ್ರೀಮಿಯಾಗಿ ಜ್ಯೂಸಿಯಾಗಿ ಮತ್ತು ಮಧ್ಯೆ ಏನು ಹಿಟ್ಟು ಉಳಿದೇನೆ ಬಂದಿದೆ. ಹೇಗೆ ಮಾಡೋಣ ಅಂತ ಪಟ ಅಂತ ನೋಡ್ಕೊಂಬಿಡೋಣ. ನಾನಿಲ್ಲಿ ಆಶೀರ್ವಾದ್ ಗುಲಾಬ್ ಜಾಮೂನ್ ಇನ್ಸ್ಟಂಟ್ ಮಿಕ್ಸ್ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದರೂ ತೊಗೋಬಹುದು, ಯಾವ ಬ್ರ್ಯಾಂಡ್ ಬೇಕಾದರೂ ತೊಗೋಬಹುದು. ನಾನಿಲ್ಲಿ ಅರ್ಧ kg ಪ್ಯಾಕೆಟಲ್ಲಿ ಅರ್ಧ ಹಾಕ್ಕೊತಾ ಇದ್ದೀನಿ, ಪೂರ್ತಿ ಮಾಡ್ತಾಯಿಲ್ಲ. ನಾವು ಇರೋದೇ 3 ಜನ. ಪೂರ್ತಿ ಮಾಡಿದ್ರೆ ತುಂಬ ದಿನ ಆದರೆ ಅದು ಕೆಟ್ಟುಬಿಡುತ್ತೆ ಜಾಮೂನ್. ಅದಕ್ಕೋಸ್ಕರ ಈ ಥರ ಹಿಟ್ಟಿನಲ್ಲಿ ಏನಾದರೂ ಗಂಟುಗಳಿದ್ದರೆ ಒಂದ್ಸಲಿ ಕೈ ಆಡಿಸ್ಕೊಂಬಿಡಿ. ಆಮೇಲೆ ಇದನ್ನು ಹಿಟ್ಟು ಕಲಸೋಕ್ಕೆ ಹಾಲು ಮತ್ತು ನೀರು ಎರಡು ಮಿಕ್ಸ್ ಮಾಡಿ ಅರ್ಧ ಒಂದು ಕಪ್ಪಲ್ಲಿ ಅರ್ಧ ಹಾಲು ಹಾಕಿ ಅರ್ಧ ಅದಕ್ಕೆ ನೀರು ಮಿಕ್ಸ್ ಮಾಡಿ ತಿಳಿ ಹಾಲಿಂದ ಇದನ್ನು ಕಲಿಸ್ಕೋಬೇಕು. ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊತಾ ಇರಿ. ಬರೀ ಹಾಲಲ್ಲೇ ಕಲಿಸ್ಕೊಂಡ್ರೆ ತುಂಬ ಗಟ್ಟಿಯಾಗಿಬಿಡುತ್ತೆ, ಅದರಲ್ಲಿ ಸಿರಪ್ ಇಳಿಯಲ್ಲ. ಅದಕ್ಕೋಸ್ಕರ ಅರ್ಧ ಹಾಲು ಅರ್ಧ ನೀರು ಹಾಕಿ ನಾನು ಕಲಿಸ್ಕೊತಾ ಇದ್ದೀನಿ. ನೋಡ್ಬೋದು ನೀವು, ಈ ಥರ ಪದರಾಗಿ ಹಿಟ್ಟು ಬರಬೇಕು ಅಂದ್ರೇ ಜಾಮೂನು ತುಂಬ ಕ್ರೀಮಿಯಾಗಿ ಜ್ಯೂಸಿಯಾಗಿ ಬರುತ್ತೆ. ನೋಡ್ಬೋದು, ಇವಾಗ ಹಿಟ್ಟು ಕಲಸಿದ್ದಾಗಿದೆ. ಇದೊಂದು 10ರಿಂದ 15 ನಿಮಿಷ ನೆನೆಯೋಕ್ಕೆ ಬಿಡೋಣ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಸಿರಪ್ಗೆ. 1.5 ಕಪ್ ಸಕ್ಕರೆ ತೊಗೊಂಡಿದ್ದೀನಿ ನಾನು. 1.5 ಕಪ್ ಹಿಟ್ಟನ್ನು ತೊಗೊಂಡಿದ್ದೆ. ಅದಕ್ಕೆ 1.5 ಕಪ್ಪು ನೀರನ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ಅಳತೆ ಗೊತ್ತಾಗಿಲ್ಲ, ಎಷ್ಟು ಸಕ್ಕರೆ ಪಾಕ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ನೀವು ಎಷ್ಟು ಅಳತೆ ಹಿಟ್ಟು ತೊಗೊಂಡಿರ್ತೀರಲ್ಲ ಅಷ್ಟೇ ಅಳತೆಯ ಸಕ್ಕರೆ ಮತ್ತು ಅಷ್ಟೇ ಅಳತೆಯ ನೀರು ಹಾಕಿ ಮಿಕ್ಸ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಶುಗರು ಸ್ವೀಟು ಕರೆಕ್ಟಾಗಿ ಬರುತ್ತೆ. ಹೀಗೆ ಸಕ್ಕರೆ ಕರಗೋವರೆಗೂ ಕೈ ಬಿಡ್ದೇ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ತಳ ಹತ್ಕೊಂಡ್ರೆ ಅದು ಬಿಡಲ್ಲ ಸಕ್ಕರೆ. ಇವಾಗ ನೋಡ್ಬೋದು, ಇದು ತುಂಬ ಒಂದೇ ಎಳೆ ಸಕ್ಕರೆ ಬರೋ ಎಳೆ ಪಾಕ ಬರೋ ಅಷ್ಟು ಏನು ಕುದಿಸ್ಕೊಳ್ಳೋದು ಬೇಡ. ಇಲ್ಲೇ ನೋಡಿ, ಒಂದು 4 ಸ್ಯಾಫ್ರಾನ್ ಹಾಕ್ಕೊತಾ ಇದ್ದೀನಿ ಮತ್ತು ಒಂದೇ ಒಂದು ಏಲಕ್ಕಿನ ಜಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದು ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ. ಫ್ಲೇವರ್ ಇದು ಹಾಕೋದ್ರಿಂದ ಒಂದು 2ರಿಂದ 3 ಕುದಿ ಬಂದರೆ ಸಾಕು, ಪಾಕ ರೆಡಿ ಆಗುತ್ತೆ. ತುಂಬ ಒಂದೇ ಎಳೆ ಪಾಕದಷ್ಟು ನೀವು ಗಟ್ಟಿ ಮಾಡಿದ್ರೆ ಆ ಗಟ್ಟಿ ಥಿಕ್ನೆಸ್ಸು ಜಾಮೂನಲ್ಲಿ ಇಟ್ಕೊಳ್ಳಲ್ಲ. ಅದಕ್ಕೆ ಮಧ್ಯದಲ್ಲಿ ಅರ್ಧ ಗಂಟೆ ಥರ ಉಳಿದ್ಬಿಡುತ್ತೆ ಜಾಮೂನು. ಅದಕ್ಕೋಸ್ಕರ ತಿಳಿ ಪಾಕನ ಇರಬೇಕು. ಇದು 10 ನಿಮಿಷ ಆಗಿದೆ. ನಾನಿವಾಗ ನೆನೆಸಿಟ್ಟು ಇದನ್ನು ಜಾಮೂನ್ ಮಾಡ್ಕೊಳ್ಳೋಣ. ನೀವು ಯಾವ ರೀತಿ ಶೇಪ್ ಬೇಕೋ ಆ ರೀತಿ ನೀವು ಶೇಪ್ ಮಾಡ್ಕೋಬೋದು. ನಾನಿಲ್ಲಿ ಮಾಮೂಲಿ ರೌಂಡ್ ಮಾಡ್ಕೊತಾ ಇದ್ದೀನಿ. ಒಬ್ಬೊಬ್ಬರು ಉದ್ದ ಮಾಡ್ಕೊತಾರೆ, ಒಬ್ಬೊಬ್ಬರು ರೌಂಡ್ ಮಾಡ್ಕೊತಾರೆ. ನಾನಿಲ್ಲಿ ಮಾಮೂಲಿ ರೌಂಡ್ ಶೇಪ್ ಮಾಡ್ತಾ ಇದ್ದೀನಿ. ಇದು ಮಾಡೋದು ತುಂಬ ಈಸಿ. ಈ ಥರ ಹಿಟ್ಟು ಎಣ್ಣೆ ಬಿಡೋ ಥರ ನೋಡ್ಬೋದು. ನನ್ನ ಕೈಯಲ್ಲಿ ಸ್ವಲ್ಪ ತೆಳ್ಳಗೆ ಎಣ್ಣೆ ಬಿಟ್ಕೊಂಡಿದೆ. ಅಷ್ಟು ಬರೋವರೆಗೂ ಇದನ್ನು ರೌಂಡ್ ಮಾಡಿದ್ರೆ ಸಾಕು. ಈ ಥರ ಮಧ್ಯದಲ್ಲಿ ಸೀಳು ಬಂದರೆ ಅದು ಜಾಮೂನು ಒಡೆದೋಗುತ್ತೆ. ಅದಕ್ಕೋಸ್ಕರ ತಿಕ್ಕಿ ರೌಂಡ್ ಮಾಡಬೇಕು. ಸ್ವಲ್ಪ ಟೈಮ್ ತೊಗೊಳುತ್ತೆ. ಟೈಮ್ ತೊಗೊಂಡು ಮಾಡಿದ್ರೆ ಜಾಮೂನು ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು, ಈ ಥರ ಬಿರುಕುಗಳಿರಬಾರ್ದು. ಆ ಥರ ನೀವು ಚೆನ್ನಾಗಿ ಹಿಟ್ಟನ್ನು ಮಿದಿಬೇಕು. ಕೈಯಲ್ಲಿ ಮಿದ್ದು ರೌಂಡ್ ಶೇಪ್ ಮಾಡ್ಕೋಬೇಕು. ನೀವು ಯಾವುದೇ ಒಂದು ಸ್ವೀಟ್ ಮಾಡೋವಾಗ ತುಂಬ ಟೈಮ್ ತೊಗೊಂಡು ಮಾಡಿದ್ರೆ ಯಾವುದೇ ಸ್ವೀಟ್ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು, ಈ ಥರ ರೌಂಡ್ ಶೇಪಲ್ಲಿ ನೀವು ಒತ್ತಿ ರೌಂಡ್ ಮಾಡೋದ್ರಿಂದ ಜಾಮೂನಲ್ಲಿ ಬಿರುಕುಗಳು ಕಡಿಮೆ ಆಗುತ್ತೆ. ಕಡಿಮೆ ಆಗೋದ್ರಿಂದ ನಮ್ಮ ಜಾಮೂನು ಮುರಿಯೋದು ಇಲ್ಲ ಮತ್ತು ಬಿಟ್ಟಂಗಾಗಲ್ಲ. ನೋಡ್ಬೋದು, ನೀವು ಈ ರೀತಿ ಮಾಡ್ಕೊಳ್ಳಿ. ನಾನು ಎಲ್ಲನೂ ಇಲ್ಲಿ ಜಾಮೂನ್ನ ರೌಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ನನ್ನ ಶೇಂಗಾದ ಹೋಳಿಗೆ ರೆಸಿಪಿನ ತುಂಬ ಜನ ನೋಡಿಬಿಟ್ಟು ಲೈಕ್ ಮಾಡಿದ್ದೀರಾ. ತುಂಬ ಧನ್ಯವಾದಗಳು ಎಲ್ರಿಗೂ. ಈ ಥರ ರಿಪ್ಲೈ ಮಾಡಿದ್ರೆ ನನಗೂ ಮೋಟಿವೇಶನ್ ಸಿಗುತ್ತೆ. ನೋಡ್ಬೋದು, ಎಷ್ಟು ಚೆನ್ನಾಗಾಗಿದೆ. ನಮ್ಮ ಜಾಮೂನು ಎಲ್ಲ ರೆಡಿ ಆಯಿತು. ಇವಾಗ ಫ್ರೈ ಮಾಡೋದು. ನಮ್ಮ ಪಾಕನೂ ಇಲ್ಲಿ ರೆಡಿಯಾಗಿದೆ. ನೋಡಿ, ಈ ಥರ ಒಂದೊಂದು ಸ್ವಲ್ಪ ಈ ಥರ ಆದರೆ ಸಾಕು ಸಿರಪ್.
ಇವು ಒಂದೆಳೆ ಪಾಕ ಬರುವಷ್ಟೇನು ಬೇಡ, ಸ್ವಲ್ಪ ಲೇಟಾಗಿ ಡ್ರಾಪ್ಸ್ ಬೀಳೋ ಥರ ಇರಬೇಕು. ಅದಕ್ಕೆ ಸ್ವಲ್ಪ ಇವಾಗ ಬಿಸಿ ಇದೆ, ಅದಕ್ಕೆ 4ರಿಂದ 5 ಹನಿ ನಿಂಬೆಹಣ್ಣನ್ನು ನಾನು ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಇದು ಆರಿದ ತಕ್ಷಣ ಸಕ್ಕರೆ ಬಿಟ್ಕೊಂಡ್ಬಿಡುತ್ತೆ, ಹಾಗೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದರಲ್ಲಿ ನಿಂಬೆ ರಸ ಹಾಕೋದು ತುಂಬ ಇಂಪಾರ್ಟೆಂಟ್. ಇಲ್ಲ ಅಂದರೆ ಜಾಮೂನ್ ಮೇಲೆ ಸಕ್ಕರೆ ಥರ ಕೂತ್ಕೊಂಡ್ಬಿಡುತ್ತೆ. ಇಲ್ಲಿ ನಾವು ಈ ಕರಿಯೋಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸಣ್ಣ ಪಾತ್ರೆಯಲ್ಲಿ ನೀವು ಎಣ್ಣೆ ತೊಗೊಳ್ಳಿ, ಬಟ್ ತುಂಬ ಜಾಸ್ತಿ ಎಣ್ಣೆ ಹಾಕಬೇಕು. ಯಾಕಂದರೆ ಜಾಮೂನ್ ಮಾಡಿರೋ ಕ್ವಾಂಟಿಟಿನ ತುಂಬ ಮುಳುಗಬೇಕು ಅದರಲ್ಲಿ. ಅಷ್ಟು ನೀವು ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿ ಎಲ್ಲ ಒಂದೇ ಥರದಲ್ಲಿ ಫ್ರೈ ಆಗುತ್ತೆ. ಇಲ್ಲ ಅಂದರೆ ಅರ್ಧ ನೀವು ಎಣ್ಣೆ ಹಾಕಿದ್ರೆ ಅರ್ಧ ಫ್ರೈ ಆಗುತ್ತೆ, ಅರ್ಧ ಬೀಳುತ್ತೆ, ಹಾಗಾಗುತ್ತೆ. ಇವಾಗ ಎಣ್ಣೆ ಸರಿಯಾಗಿ ಕಾಯ್ದಿದೆ ಚೆಕ್ ಮಾಡಿಕೊಂಡು ನಾನಿಲ್ಲಿ ಜಾಮೂನ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಯಾವ ಸ್ಟೆಕ್ಚರಲ್ಲಿ ಬೇಕು ನಿಮ್ಮ ಜಾಮೂನು, ಒಬ್ಬರು ಫುಲ್ಲು ಕಪ್ಪಗೆ ಮಾಡ್ತಾರೆ, ಒಬ್ಬೊಬ್ಬರು ಬ್ರೌನಿಷ್ ಮಾಡ್ತಾರೆ. ನಿಮ್ಗೆ ಯಾವ ರೀತಿ ಕಲರ್ ಇಷ್ಟನೋ ಅಷ್ಟು ನೀವು ಫ್ರೈ ಮಾಡ್ಕೋಬೋದು. ನೋಡ್ಬೋದು ನಾನಿಲ್ಲಿ 2ನೇ ಸೆಕೆಂಡ್ ಬ್ಯಾಚ್ ಹಾಕ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಫ್ರೈ ಮಾಡಿ, ಯಾವಾಗಲೂ ತುಂಬ ಹೈ ಫ್ಲೇಮಲ್ಲಿಟ್ಟರೆ ಮೇಲ್ಗಡೆ ಹೊತ್ಕೊಂಡಂಗೆ ಆಗುತ್ತೆ, ಒಳಗಡೆ ಫ್ರೈ ಆಗಿರಲ್ಲ, ಇನ್ನೂ ಹಿಟ್ಟು ಹಾಗೆ ಉಳಿದಿರುತ್ತೆ. ಇದು ತೆಗೆದ ತಕ್ಷಣವೇ ಹಾಕಬೇಡಿ, ಒಂದು 2 ನಿಮಿಷ ಅದರ ಉಗಿ ಅಂತಾರಲ್ಲ, ಹೊಗೆ ಅಂತಾರಲ್ಲ, ಅದು ಹೋದ ತಕ್ಷಣ ನೀವು ಸಿರಪಲ್ಲಿ ನೀವು ಹಾಕ್ಬೋದು. ಬಿಸಿ ಇರುವಾಗಲೇ ಹಾಕಿ, ತುಂಬ ಆರಿದ ಮೇಲೇನೂ ಬೇಡ, ತುಂಬ ಬಿಸಿ ಹಿಂಗೆ ತೆಗೆದ ತಕ್ಷಣವೂ ಸಿರಪಲ್ಲಿ ಹಾಕೋದು ಬೇಡ. ತೆಗೆದ ತಕ್ಷಣ ಸಿರಪಲ್ಲಿ ಹಾಕಿಬಿಟ್ರೆ 2 ದಿನ ಆದಮೇಲೆ ಅದು ಲೋಳೆ ಥರ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ. ನೋಡ್ಬೋದು ನೀವು 4 ಅವರಲ್ಲಿ ನನ್ನ ಸಿರಪೆಲ್ಲ ಅಬ್ಸಾರ್ವ್ ಆಗಿದೆ. ನೋಡ್ಬೋದು ಎಷ್ಟು ಕ್ರೀಮಿ ಥರ ಜಾಮೂನ್ ಆಗಿದೆ. ಹೇಗೆ ಅನ್ನಿಸ್ತು ಫ್ರೆಂಡ್ಸ್ ವಿಡಿಯೋ? ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಏನಾದರೂ ಟಿಪ್ಸ್ ಬೇಕಂದರೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಯಾವುದೇ ಜಾಮೂನ್ ಮಿಕ್ಸರಿಂದನೂ ಇದೇ ಪ್ರೊಸೆಸ್ ಇಂದ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಿಮಗೆ ಈ ರೀತಿ ಯಾವುದಾದ್ರೂ ರೆಸಿಪೀಸ್ ಮತ್ತು ಟಿಪ್ಸ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.